ಮಾಧ್ಯಮ ಮಿತ್ರರು ಸಹೃದಯಿ ಒಂದು ಮನೋಭಾವದಿಂದ ಬಂದಿದ್ದೀರಾ. ಹಾಗೂ ಅತಿಥಿಗಳೆಲ್ಲ ನಮ್ಮ ಸಿನಿಮಾಗೆ ಸಹಾಯ ಮಾಡಿದವರು, ಕೆಲಸ ಮಾಡಿದವರು, ನಟರು, ನಟಿ ಎಲ್ಲರೂ ಬಂದಿದ್ದೀರಾ. ನಾಯಕ, ನಾಯಕಿ ಹಾಗೂ ಎಲ್ಲ ರೀತಿಯ ಒಂದು ಸಿನಿಮಾ ನವರಸಗಳು ಇರುತ್ತಲ್ಲ, ರೀತಿ ನವರಸಗಳು ನೋಡಿದಷ್ಟು ಖುಷಿ ಆಗುತ್ತೆ. ಹಾಗೂ ಇವತ್ತು ಟೀಸರ್ ಬಿಡುಗಡೆ ಇದೆ. ಬಿಡುಗಡೆ ಮಾಡೋರು ಕೀರ್ತಿರಾಜ್ ಅವರು ಹಾಗೂ ಸಂಜಯ್ ಗೌಡ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಸೊ ನಾಗಚಂದ್ರ ಅವರು ಎಲ್ಲರಿಗೂ ನಮಸ್ಕಾರ. ನಮ್ಮ ಟಕ್ಕಿಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಪೂಜ್ಯ ದಾಬಸ್ಪೇಟೆ ಚಂತಿಮಣ್ಣವ್ರಿಗೂ ಹಾಗೂ ಶಂಕರ್ ರೆಡ್ಡಿ ಅವ್ರಿಗೂ, ಜೊತೆಗೆ ಡಾಕ್ಟರ್ ಸಂಜಯ್ ಗೌಡ್ರಿಗೂ ಧನ್ಯವಾದಗಳು. ಈಗ ಮೊದಲನೇದಾಗಿ ಟೈಲರ್ ಲಾಂಚ್ ಮಾಡ್ತೀವಿ. ನಮ್ಮ ಸಂಜಯ್ ಗೌಡ್ರು ಹಾಗೆ ಕೀರ್ತಿರಾಜ್ ಸರ್ ಸ್ಟೇಜ್ ಮೇಲೆ ಬರಬೇಕೆಂದು ವಿನಂತಿ. ಡಾಕ್ಟರ್ ಸಂಜಯ್ ಗೌಡ್ರಿಗೆ ನಮ್ಮ ಶಂಕರ್ ರೆಡ್ಡಿ ಅವ್ರ ಕಡೆಯಿಂದ ಹೂವಿನ ಗುಚ್ಛ. ಒಂದು ನಿಮಿಷ ಡೈರೆಕ್ಟರ್ ಸರ್ ಬನ್ನಿ ಸರ್. ಆಯ್ತಲ್ಲ. ಧರ್ಮ ಕೀರ್ತಿರಾಜ್, ನಿಖಿತಾ ಸ್ವಾಮಿ, ಕೋಟೆ ಪ್ರಭಾಕರ್ ಅವರು, ನಾಗೇಂದ್ರ ಅರಸ್ ಅವರು, PK ದಾಸ್ ಅವರು, ಟಾಪ್ ಸ್ಟಾರ್ ರೇಣು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಈ ಕಡೆ ಬನ್ನಿ, ಈ ಕಡೆ. ಈಗ ಸರ್ ಕೃಷ್ಣಾರೆಡ್ಡಿ ಅವರು ಮತ್ತು ವೀರಾರೆಡ್ಡಿ ಅವರು ದಯಮಾಡಿ ಬನ್ನಿ ಸರ್. ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ವಿದ್ಯುತ್ ಮಾಧ್ಯಮದ ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮ ಕೀರ್ತಿರಾಜ್, ನಿಖಿತಾ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾದಂಥ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗಚಂದ್ರ ಅವರು, ನಿರ್ದೇಶಕರಾದಂಥ ಹಿರಿಯ ಪತ್ರಕರ್ತರು ಕೂಡ ಅವರು, ನಾವೆಲ್ಲ 4 ದಶಕಗಳಿಂದ ಗೆಳೆಯರು, ಪ್ರವೀಣ್ ನಾಯಕ್ ಅವರು, ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಬೇಕು. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರ ಟ್ರೈಲರ್ ನೋಡಿದ್ವಿ, ಹಾಡುಗಳು ನೋಡಿದ್ವಿ, ಇಷ್ಟ ಆಯಿತು. ಜನಗೆ ಇಷ್ಟ ಆಗಲಿ, ಚಿತ್ರ ಚೆನ್ನಾಗಿ ಹೋಗಲಿ, ಹಾಗೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಅವ್ರಿಗೆ ಒಳ್ಳೆಯದಾದರೆ ಎಲ್ರಿಗೂ ಒಳ್ಳೆಯದಾದಂಗೆ. ಅವರೊಂದು ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ. ಅದರಲ್ಲಿ ಇನ್ನೊಂದು 50-60 ಕುಟುಂಬಗಳನ್ನ ತಿಂಗಳಾನ್ಗಟ್ಟಲೆ, ವರ್ಷಾನ್ಗಟ್ಟಲೆ ಸಾಕ್ತಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾದರೆ ನಿರ್ದೇಶಕರಿಗೂ ಹೆಸರು, ಕಲಾವಿದರಿಗೂ ಹೆಸರು, ಎಲ್ರಿಗೂ ಹೆಸರು ಬರುತ್ತೆ. ಎಲ್ರಿಗೂ ಹೆಸರು ಬರಲಿ, ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ಅಂತ ಹೇಳ್ತಾ, ತಾವೆಲ್ಲರೂ ಪತ್ರಕರ್ತರಿರ್ಬೋದು, ವಿದ್ಯುತ್ ಮಾಧ್ಯಮದವ್ರು ಇರ್ಬೋದು, ತಮ್ಮ ಆಶೀರ್ವಾದ ಸದಾ ಇರ್ತದೆ ಬಿಡಿ. ನನಗೆ ಬಲವಿನ ಹುಡುಗರೇ ಜನ್ಮ ಕೊಟ್ಟಿದ್ದೆ ನೀವು. ಈಗಲೂ ಎಲ್ಲ ಚಿತ್ರಗಳು, ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗಬೇಕು, ಜನ ಥಿಯೇಟ್ರಿಗೆ ಬಂದು ಮಾತಾಡಬೇಕು ಅನ್ನೋದನ್ನು ನೀವು ಆಗಾಗ ಜ್ಞಾಪಿಸ್ತಿರ್ತೀರ. ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೀಗೆ ನಿಮ್ಮ ಸಹಕಾರ ಮುಂದುವರಲಿ ಅಂತ ಹೇಳಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಗವಂತನ ಬೇಡ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಈಗ ಡಾಕ್ಟರ್ ಸಂಜಯ್ ಗೌಡ್ರು ಈಗ ಒಂದೆರಡು ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಏನು ಸಾಯಂಕಾಲ ಆದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ರ. ಟಕೀಲ ಅನ್ನೋ ಸಿನಿಮಾಗೆ ಬಂದಿದ್ರ. ನಮಸ್ಕಾರ.
ನೋಡಿ ಆ ನಗು, ಆ ಥ್ರಿಲ್ಲು ಎಲ್ಲರ ಮುಖದಲ್ಲಿದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ. ಯಾಕೆಂದ್ರೆ ಟಕೀಲ ಇಲ್ಲದೆ ಇದ್ರೆ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ. ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟಕೀಲ ಟ್ರೈಲರ್ ಲಾಂಚ್ ಆಗ್ತಿದೆ. ಒಂದೇನು ಖುಷಿ ಅಂದರೆ ಯಾವುದೇ ಹೀರೋ ಇರ್ಬೋದು, ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು, ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ, ಸಣ್ಣ ಸಿನಿಮಾ ಮಾಡ್ತೀನೋ, ಇಲ್ಲ ಒಂದು ಏನೋ ಆಕ್ಟಿಂಗ್ ಮಾಡ್ತೀನೋ, ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿದೆಯಲ್ಲ, ಫಸ್ಟು ಅವ್ರಿಗೆ ಹ್ಯಾಟ್ಸ್ ಆಫ್ ಬರ್ಬೇಕು. ಯಾಕೆಂದ್ರೆ ಮೊದಲನೇ ಗುರು ತಂದೆ. ಸೊ ಅದಕ್ಕೊಂದು ಧರ್ಮಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲ ನೋಡ್ಬಿಟ್ಟಿದ್ದಾರೆ ತಂದೆಯವರು. ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು ಒಂದು 1000 ಟಕೀಲ ನೋಡಿದ್ರೆ ಸರ್? ಲೆಕ್ಕ ಇಡೋಕ್ಕಲ್ಲ. ಸೊ ಬಂದು ಎಷ್ಟು ಬಲಾತ್ಕಾರ ಮಾಡಿದ್ರೆ ಅದು ಲೆಕ್ಕ ಇಡೋಕ್ಕಲ್ಲ. ನೋಡಿದ್ರೆ ಖುಷಿ ಪಡ್ಬೇಕು ಅಷ್ಟೇ. ಸೊ ಹಾಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತು ಇವತ್ತು ನವಗ್ರಹ ಅಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ. ನವಗ್ರಹ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಅದೇ ರೀತಿ ಈ ಚಿತ್ರದ ನಾಯಕ ನಟಿಯವರು ನಮ್ಮ ನಿಖಿತಾ ಸ್ವಾಮಿ ಅವರು ಬಹಳ ಒಂದು ಪ್ರೀತಿಯನ್ನು ಕಂಟೆಂಟ್ ತಗೊಂಡು ಒಂದು ಜಾಲಿ ಅನ್ನೋ ಒಂದು ಮೂಮೆಂಟ್. ಯಾಕೆಂದ್ರೆ ಇದನ್ನ ಟ್ರೈಲರ್ ನೋಡ್ಬೇಕಾದ್ರೆ ಅದು ಅನಿಸ್ತದೆ, ಒಂದು ಟಕೀಲ ಅನ್ನೋದು ಕಂಟೆಂಟ್ಗೆ ಒಂದು ಡಿಫ್ರೆಂಟ್ ಆಗಿರ್ತದೆ. ಅದನ್ನು ಒಂದು ವಿಭಿನ್ನವಾಗಿ, ಯಾಕೆಂದ್ರೆ ಕಲಾವಿದರು ಅನ್ನೋದು ಯಾವುದೇ ಒಂದು ಪಾತ್ರಕ್ಕೂ ಸಿದ್ಧವಾಗಿರ್ತೇವೆ ಅಂತ ಸಿದ್ಧವಾಗಿರುವಂತ ಕಲಾವಿದರಿಗೂ ಒಂದು ಹ್ಯಾಟ್ಸ್ ಆಫ್, ಎಸ್ಪೆಷಲಿ ನಿಖಿತಾ ಸ್ವಾಮಿ ಅವ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ಪ್ರೊಡ್ಯೂಸರು ಯಾಕೆಂದ್ರೆ ಕೋ ಪ್ರೊಡ್ಯೂಸರು ಅಂಡ್ ಪ್ರೊಡ್ಯೂಸರ್ ಇಬ್ರು ಹೆಂಗೆ ಅಂದ್ರೆ, ನಾನೇ ಆ್ಯಂಕರಿಂಗು, ನಾನೇ ಆಕ್ಚುಲಿ ನಾನು ಏನು ಅನ್ಕೊಂಡಿದ್ದೆ ಅವರು ಆಕ್ಟ್ ಮಾಡಿದ್ದಾರೆ ಅನ್ಕೊಂಡೆ. ಲೇಟಾಗಿ ಗೊತ್ತಾಯ್ತು ಅವ್ರು ಆಕ್ಟ್ ಮಾಡಿಲ್ಲ, ಇಲ್ಲಿ ಆಕ್ಟ್ ಮಾಡಿಸ್ತಾ ಇದಾರೆ ಅಂತ. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಆಮೇಲೆ ಹಿರಿಯ ನಮ್ಮ ಪತ್ರಕರ್ತರಾಗಿ ಒಂದು ಸಿನಿಮಾ ರಂಗದಲ್ಲಿ ಒಂದು ಡೈರೆಕ್ಷನ್ ಮಾಡಿ, ಇದೇನೋ ಒಂದು ನಾನು ಮಾತನಾಡ್ಬೇಕಾದ್ರೆ ಅವ್ರನ್ನೆಲ್ಲ ಕೇಳ್ತಿದ್ದೆ, ನಿಜವಾದ ಕಂಟೆಂಟ್. ಯಾಕೆಂದ್ರೆ ಒಬ್ಬ ಪತ್ರಕರ್ತನಿಗೆ ಹಲವಾರು ಸತ್ಯಗಳು ಗೊತ್ತಿರ್ತದೆ, ಅದು ರಿವೀಲ್ ಮಾಡ್ಲಿಕ್ಕಾಗಲ್ಲ. ಸೊ ಅಂತ ಕಂಟೆಂಟ್ನಲ್ಲೆಲ್ಲ ಒಟ್ಟಿಗೆ ತಗೊಂಡು ಒಂದು ಒಳ್ಳೆ ಅಂತ ಟಕೀಲ ಅನ್ನೋ ಒಂದು ಸಿನಿಮಾ ಮಾಡಿದರೆ ಡೈರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೀತಿಯ ದಾಸನ ನಮ್ಮ DOP ಯಾವಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಏನಪ್ಪಾ ಆಯ್ತಾ ಅದಾಯ್ತಾ ಅಂತ. ಸೊ ಆ ದಾಸಣ್ಣ ಅವರು ಒಂದು ಒಳ್ಳೆ DOP ಮಾಡಿ ಅವರೆಷ್ಟು ಟಕೀಲ ಹೊಡೆದವರು ಟಕೀಲ ಶೂಟ್ ಮಾಡ್ಬೇಕಾರೆ. ಸೊ ಶೂಟ್ ಆದ್ಮೇಲೆ ಹೊಡಿತಾ ಇದ್ರಂತೆ. ಸೊ ಟಕೀಲ ಅನ್ನೋ ಕಂಟೆಂಟ್ಗೆ ಅವರು ಒಂದು ಒಳ್ಳೆ DOP ಆಗಿ, ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್, ಆಲ್ ಕಲಾವಿದರು, ಎಸ್ಪೆಷಲಿ ಎಲ್ಲ, ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಲವರ್ಸ್, ಮಾಧ್ಯಮ ಮಿತ್ರರು, ನನ್ನ ಪ್ರೀತಿಯ ಲವರ್ಸ್. ಯಾಕೆಂದ್ರೆ ನೀವೆಲ್ಲ ಇರೋದ್ರಿಂದಾನೇ ಎಲ್ಲ ಕನ್ನಡ ಸಿನಿಮಾ, ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲ ಅದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ. ಸೊ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನೀವು ಪ್ರಮೋಟ್ ಮಾಡಿ, ಜಾಸ್ತಿ ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಕಲಾವಿದರನ್ನ ಉಳಿಸಿ ಅಂತ ಹೇಳ್ತಾ ನೀವು ಮಾಡ್ತಾ ಇರ್ತೀರ ಯಾವಾಗಲೂ. ಸೊ ಅದೇ ರೀತಿ ಹ್ಯಾಟ್ಸ್ ಆಫ್ ಟು ಆಲ್ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು. ಆ್ಯಂಡ್ ಕೊನೆಯದಾಗಿ ಎಲ್ಲ ಇಲ್ಲಿ ಬಂದಿರುವ ಎಲ್ಲ ಪ್ರೀತಿಯ ಗಣ್ಯರು, ಯಾಕೆಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡವ್ರು ಮಾತ್ರ ಗಣ್ಯರಲ್ಲ, ಚಪ್ಪಾಳೆ ಹೊಡೆಯೋರು ಯಾರು ಇರ್ತಾರೋ ನೀವು ಮುಖ್ಯ ಗಣ್ಯರಾಗಿರ್ತೀರ. ಸೊ ನಿಮ್ಗೊಂದು ಪ್ರೀತಿಯ ಚಪ್ಪಾಳೆ ಬರ್ತಾ 2 ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ಕೋಟೆ ಪ್ರಭಾಕರ್ ಅವರು 1-2 ಮಾತಾಡ್ತಾರೆ. ಟಕೀಲ ಪ್ರವೀಣ್ ನಾಯಕ್ ನನಗೆ 30 ವರ್ಷದಿಂದ ಪರಿಚಯ, ಒಳ್ಳೆ ಸ್ನೇಹಿತ. ಈ ಸಿನಿಮಾ ಮೊದಲು ಸ್ಕ್ರಿಪ್ಟು ಮಾಡ್ಕೊಂಬಂದು ನನಗೊಂದ್ಸರಿ ಕರೆದರು, ಬಾ ಡಿಸ್ಕಷನ್ ಮಾಡೋಣ ಅಂತ. ನಾನು, ಕುಮಾರು, ಪ್ರವೀಣ್ ನಾಯಕ್ ಅವರು ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ. ಕತೆ ಎಲ್ಲ ಏನೇನೋ ಆಲ್ಟ್ರೇಷನ್ ಇದೆಲ್ಲ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಕತೆನ. ಅದಾದ್ಮೇಲೆ ಶೂಟಿಂಗ್ ಶುರು ಆಯಿತು, ಅದ್ರಲ್ಲಿ ನನ್ನ ಪಾತ್ರನೂ ಬಂತು, ಮಾಡಿದೆ, ಎಲ್ಲ ಆಯಿತು. ಸಿನಿಮಾ ಮುಗಿದಾದ್ಮೇಲೂ ತಿರ್ಗಾ ನಮ್ಮನ್ನು ಕರೆದು ಸಿನಿಮಾ ತೋರಿಸಿದ್ರು. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ, ಏನಿಲ್ಲ ಅನ್ನೋದಿಲ್ಲ, ಎಲ್ಲ ಇದೆ ಸಿನಿಮಾ ಅಲ್ಲಿ. ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಅರಸು ಸರ್ ಆಗಲಿ, ಆಮೇಲೆ ಎಲ್ಲ ಹೊಸಬ್ರು ಕಲಾವಿದರು ಕೂಡ ಹೊಸಬ್ರು ಅನ್ಸಲ್ಲ, ಆ ರೀತಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು. ಆಮೇಲೆ ನಮ್ಮ ನಾಗಚಂದ್ರ
ಸುಮಾರು ಒಂದು 25-26 ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ರು. ಆಗಲಿಂದು ಪರಿಚಯ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ. ಈ ಟಕೀಲಾ ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಪತ್ರಿಕಾದವರಾಗಲಿ, ಟಿ ವಿ ಮಾಧ್ಯಮದವರಾಗಲಿ, ನೀವೆಲ್ಲರೂ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಇದೇ ತಿಂಗಳು 16ನೇ ತಾರೀಕು ಟಕೀಲಾ. ಎಲ್ರಿಗೂ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಕಿಕ್ಕು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಈ ಚಿತ್ರದ ಸಂಗೀತ ನಿರ್ದೇಶಕರಾದ ಟಾಪ್ ಸ್ಟಾರ್ ರೇಣವರು ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಟೆಕ್ನಿಷಿಯನ್ಸ್ಗೆ, ನಮ್ಮ ಗೌಡ್ರಿಗೆ, ಹೀರೋ ಮತ್ತು ಧರ್ಮ ಹಾಗೂ ಎಲ್ರಿಗೂ ನಮಸ್ಕಾರ. ಈ ಒಂದು ಚಿತ್ರದಲ್ಲಿ 2 ಹಾಡುಗಳಿದೆ. ಸಾಹೇಬ್ ನಮ್ಮ ನಿರ್ದೇಶಕರು ಪ್ರವೀಣ್ ನಾಯಕ್ ಅವರು ಕಥೆಯನ್ನು ಹೇಳೋಗ್ಬೇಕಾದ್ರೆ ನನಗೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು. ನಮ್ಮ ಹಾಡನ್ನು ಮಾಡಿದ್ದೀವಿ, ಎಲ್ಲರಿಗೂ ರೀಚ್ ಆಗಿದೆ, ಭಾಳಷ್ಟು ರೀಚ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಹಕಾರ ನೀಡಿ. ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ನೀವು ಜಾಸ್ತಿ ಪ್ರಚಾರ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ನಿಮ್ಮ ಸಹಾಯವನ್ನು ಕೋರ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಛಾಯಾಗ್ರಾಹಕರಾದ PK ದಾಸ್ ಅವರು ಒಂದೆರಡು ಮಾತಾಡ್ತಾರೆ. ಟಕೀಲಾ ಕಿಕ್ಕು. ಶೂಟಿಂಗ್ ಮಾಡೋದೇ ಕಿಕ್ಕಾಗಿ ಟಕೀಲಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದು. ಆಮೇಲೆ ನಮ್ಮ ಹೀರೋಯಿನಿ ಎಲ್ಲ ತುಂಬ ಕೋಆಪ್ರೇಟ್ ಮಾಡಿ ಇದು ಒಂದು ಅಲ್ಟಿಮೇಟ್ ಮೇಕಿಂಗ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಯಾಕೆ ಕೊಡ್ತೀವಿ ನನಗೆ ಇಟ್ಟಿಲ್ಲ, ಎಲ್ಲ ವಿಷಯ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಬಳಸಿ. ಥ್ಯಾಂಕ್ ಯು ಸರ್. ಈಗ ಚಂತಿಮಣ್ಣವರು ಒಂದೆರಡು ಮಾತಾಡ್ತಾನೆ. ಜಸ್ಟ್ ಒಂದು ವಿಷಯ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಕೀರ್ತಿರಾಜ್ ಸಾರು ಮತ್ತು ನಮ್ಮ ಧರ್ಮ ಅವರು ಮತ್ತು ನಮ್ಮ ನಾಯಕಿಯರು ಮತ್ತು ನಮ್ಮ ಸರ್ ಹೆಸರು ಸಂಜಯ್ ಗೌಡ್ರು ಹಾಗೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ಮತ್ತು ಈ ದಿನ ನಾವು ಟಕೀಲಾ ಸಿನಿಮಾದ ಒಂದು ಟೀಸರ್ ಏನು ಬಿಡುಗಡೆ ಆಗಿದೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಬಿಡುಗಡೆ ಆಗಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ಸಿನಿಮಾ ತುಂಬ ಹೆಚ್ಚು ಜನಪ್ರಿಯತೆ ಆಗಲಿಕ್ಕೆ ಮತ್ತು ಅದು ಹೆಚ್ಚು ಜನರನ್ನು ತಲುಪೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರದಿಂದ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾವು ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಈ ಚಿತ್ರದ ಸಹ ನಿರ್ಮಾಪಕರಾದ ಶಂಕರ್ ರೆಡ್ಡಿ ಅವರು ಒಂದೆರಡು ಮಾತಾಡ್ತಾರೆ. ನಮಸ್ಕಾರ. ಮಾತಾಡಿ ಸರ್. ಮೊನ್ನೆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಊರೆಲ್ಲ ತಿರುಗಬೇಕು ಅಂತ ಪ್ಲಾನ್ ಮಾಡಿದ್ವು. ಆದರೆ ನಮ್ಮ ಗೌಡ್ರು ಶಿವ ಪಾರ್ವತಿ ಸುತ್ತು ಗಣೇಶನ ಪ್ರತ್ಯಕ್ಷಣೆ ಮಾಡ್ದಂಗೆ ನಿಮ್ಮ ಅಪ್ಪ ಜೊತೆ ಹೋಗಿ ಮಾತಾಡು ಅಂತ ಹೇಳ್ದ. ಆದರೆ ಅವರಪ್ಪ ಮಾತಾಡ್ದ 100ಕ್ಕೆ 1 ಮಾತು. ರಾಜಣ್ಣ ಮಾತಾಡ್ದಂಗೆ 100ಕ್ಕೆ 1 ಮಾತು ಅಂದರೆ ರಾಜಣ್ಣ ನಿರ್ಮಾಪಕರು ಅಂದರೆ ಅನ್ನದಾತ ಅಂತ ಹೇಳಿದ್ರಲ್ಲ, ಅದು ಇವರು ಆ ಮಾತು ಹೇಳಿದ್ರು. ಅದರಿಂದ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ನಮ್ಮ ಹೀರೋಯಿನಿ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ಭಾಳ ತಲೆ ಐತೆ. ದುಡ್ಡು ಉಳಿಸಿದ್ದಾರೆ. ಎರಡನೇದೇನಂದ್ರೆ ನಮ್ಮ ಸಿನಿಮಾ ಪಾಸ್ ಆಗ್ಬಿಟ್ರೆ ಅವ್ರನ್ನೂ ಪಾಸ್ ಮಾಡಿಬಿಡ್ತೀವಿ. ಆ ಥರ ಈ ಸದ್ಯಕ್ಕೆ ಏನಾಗೈತೆ ಅಂದರೆ ನಮ್ಮ ಪುನೀತ್ ಅಣ್ಣ ಹೋದ್ಮೇಲೆ ಕನ್ನಡ ಪಿಕ್ಚರು ಭಾಳ ಕಮ್ಮಿ ಆಗೈತೆ ಓಡೋದು. ಏನಂತ ಗೊತ್ತಿಲ್ಲ. ಆದರೆ ನಮ್ಮ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲ ನೋಡ್ಬಿಟ್ಟು ನಿಮ್ಮ ಸಂತೋಷ ನಮ್ಮ ಸಂತೋಷ ಅಂತೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಈ ಚಿತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂಥ ನಾಗೇಂದ್ರ ಅರಸ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮೇಲಿರೋ ಎಲ್ಲರೂ ಗಣ್ಯರಿಗೆ. ಟಕೀಲಾ
ಆ್ಯಕ್ಚುಲಿ ಒಂಥರ ಈ ಕಿಕ್ ಅಂತೀವಲ್ಲ, ಕಿಕ್ ಕೊಡೋ ಥರ ಇದು ಟಕೀಲಾ. ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ. ಅದೇ ರೀತಿ ಸಿನಿಮಾನ ಕೂಡ ಮೂಡಿ ಬಂದಿದೆ. ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು. ಒಂಥರ ಸ್ಪೆಷಲಾಗೆ ಮೂಡಿ ಬಂದಿದೆ. ಆಮೇಲೆ ಇನ್ನೂ ಒಂದು ಸಾಂಗ್ ಆ್ಯಕ್ಚುಲಿ ನೋಡಿಲ್ಲ ನಾನು, ಧರ್ಮದು. ಅದು ಸಾಂಗ್ ಏನೋ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು. ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ, ಇಲ್ಲ ಅದನ್ನೆಲ್ಲ ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ ಅಂದರು. ಅದು ಕ್ಯೂರಿಯಾಸಿಟಿಯಲ್ಲಿ ಇದ್ದೀವಿ. ನಮ್ಮ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸ್ಲಿಲ್ಲ. ಜಿ ತೋರಿಸಿದ್ಯಾ ಅದೇನೋ ಜಿ ಅಂದರೆ, ಜಿ ಥಿಯೇಟ್ರಲ್ಲಿ ನೋಡಿ ಜಿ ಅಂತ ಅಂದರು. ಬಟ್ ಒಂದು ಯೂನಿಕ್ ಕಾನ್ಸೆಪ್ಟು. ಧರ್ಮ ನಾನು ಒಂದು ಈ ಕ್ಯಾರೆಕ್ಟ್ರಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೀವಿ. ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ನಿರ್ದೇಶಕರು ಹೇಳಬೇಕು, ಅದೇ ಥರ ನಮ್ಮ ಗೆಳೆಯ ನಾಗಚಂದ್ರ ಅವರು ಹೇಳಬೇಕು. ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರ್ ಸಪೋರ್ಟ್ ಮಾಡೇ ಮಾಡ್ತೀರಾ. ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅಂತ. ಇದರಲ್ಲಿ ಇನ್ನೂ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೂ ಒಂದಷ್ಟು ದುಡ್ಡಾಗಲಿ. ಆಮೇಲೆ ಅವ್ರನ್ನ ನಂಬಿ ಸಹ ನಿರ್ಮಾಪಕರು, ಎಲ್ಲಿ ಸಾರ್ ಚೆನ್ನಾಗಿ ಮಾತಾಡಿದ್ರಿ, ಸಾರ್ಗೂ ಕೂಡ ಇನ್ನೂ ಒಂದಷ್ಟು ಚೆನ್ನಾಗಿ ದುಡ್ಡಾದರೆ ಇನ್ನೂ ಒಂದು ಹೆಚ್ಚಿನ ಸಿನಿಮಾಗಳು ಮಾಡ್ತಾರೆ. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಆಮೇಲೆ ಫಸ್ಟ್ ಟೈಮು ನಾನು ಕೋಟೆ ಪ್ರಭಾಕರ್ ಸರ್ ಜೊತೆ ಫೈಟ್ ಮಾಡುವಾಗ ಕ್ಲೈಮ್ಯಾಕ್ಸ್ ನಾನು ಹೇಳಿದೆ, ಸರ್ ಮೆತ್ತೆ ಕೊಡಿರಿ ಸರ್, ನಿಮ್ಮ ಬೈಸೆಪ್ಸ್ ಎಲ್ಲ ಇನ್ನೂ ಹಂಗೆ ಇದೆ, ಸಕ್ಕದಾಗಿದೆ, ನಾನೆಲ್ಲೋ ಹಾರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಬಟ್ ಚೆನ್ನಾಗೆ ನೀಟಾಗೆ ಕೋಆಪ್ರೇಟ್. ಬೇಡ ಸರ್, ಇಲ್ಲ ನಾನು ಇನ್ನೂ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿಲ್ಲ. ಪಾರ್ಟ್ 2 ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಖಿತಾ ಸ್ವಾಮಿ ಅವರು ಕೂಡ ಹಾಟಾಗಿ ಚೆನ್ನಾಗಿ ಕಾಣ್ತಾರೆ. ಹಾಟಾಗಿ ಅಷ್ಟೇ. ಯಾಕಂದರೆ ಸಾಂಗ್ ಹೆಂಗಿದೆ ಟಕಿಲ. ಎಲ್ಲರೂ ಗೆಸ್ಟ್ ಎಲ್ಲ ಬಂದು ಗೌಡ್ರೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನಮಗೆ ಸರ್ ಒಂಥರ ಪವರು ಮಂದಾಕಿನಿ. ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸುನೀಲ್ ಶಶಿ ಒಂದೆರಡು ಮಾತಾಡ. ನಮ್ಮ ಚಿತ್ರಕ್ಕೆ ಸಹಕಾರ ನೀಡಿರ್ತಕ್ಕಂಥ ಸುನೀಲ್ ಶಶಿ. ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುನೀಲ್ ಶಶಿಧರ್ ಅಂತ. ಬೇಸಿಕಲಿ ಆ್ಯಕ್ಟ್ರು. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ತುಂಬ ಹೃದಯದ ಸ್ವಾಗತ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಪ್ರೊಡಕ್ಷನ್ ಟೀಮಲ್ಲಿ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕನೇ ನಡೆಯುವಂಥ ಕತೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಹೌದಲ್ವಾ, ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಾಮನ್ ಆಗಿ ನಡೀತಿದೆ ಈ ಕಂಟೆಂಟು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 60% ಫ್ಯಾಮಿಲಿಲಂತೂ ನಡೆಯುವಂಥ ಕತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಕಿಕ್ ಕೊಟ್ಟಂತ ನಿಖಿತಾ ಸ್ವಾಮಿ ಅವ್ರಿಗೆ ಒಂದೆರಡು ಮಾತು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಟಕೀಲಾ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಹೋಗುತ್ತೆ. ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಬಿಕಾಸ್ ಸುನೀಲ್ ಅವ್ರು ಹೇಳ್ದಂಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಒಂದು ಸೀಕ್ವೆನ್ಸ್ನ ನಾವೆಲ್ಲ ತೋರಿಸಿದ್ದೀವಿ. ಟು ಬಿ ವೆರಿ ಫ್ರ್ಯಾಂಕ್, ಇದೊಂದು ಟ್ರೂ ಸ್ಟೋರಿನ ಲೈಟಾಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸಿನಿಮಾ ಮಾಡಿರೋದು. ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶೆರಟನಲ್ಲಿ ಶೂಟ್ ಮಾಡಿದ್ವಿ. ಸೊ ಆವಾಗ ನನಗೆ ಪರಿಚಯ ಆಗಿದ್ದು. ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ, ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಇವಳಿಗೆ 3 ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಅದರಲ್ಲಿ ಒಂದು ಶೇಡಲ್ಲಿ ಶಿ ಈಸ್ ವೆರಿ ಮಚ್, ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ, ಕ್ವೈಟ್ ರೊಮ್ಯಾಂಟಿಕ್. ಸೊ ಈ ಥರ ಕೆಲವೊಂದು ಸೀನ್ಸ್ ಇದೆ. ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್. ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವರೇ, ಬಿಕಾಸ್ ಹಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಆ ಕೆಲವೊಂದು ಸೀನ್ಸಲ್ಲೆಲ್ಲನೂ.
ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ರು, ಈ ಸೀನ್ ಈ ಥರ ಬರುತ್ತೆ, ಇದು ಹಿಂದೆ ಹಿಂಗಿದೆ, ಮುಂದೆ ಈ ಥರ ಆಗುತ್ತೆ ಅಂತ. ಆ್ಯಂಡ್ ಟು ಬಿ ವೆರಿ ಫ್ರಾಂಕ್, ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಬಟ್ ಸರ್ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನಮ್ಮಿಬ್ರಿಗೂ. ಕೆಲವೊಂದು ಸೀನ್ಸಲ್ಲಿ ಅವರು ಧರ್ಮ ಅವರು ಆ್ಯಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ. ಆ ಥರ ಒಂದು ಇಲ್ಲ, ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅವ್ರು ಮಾಡಿ ತೋರಿಸಿದ್ದಾರೆ. ಇವರು ಧರ್ಮ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಇದೇ ತರ ಮಾಡಿ ತೋರಿಸಿದ್ರು ಪ್ರತಿಯೊಂದು ಸೀನಲ್ಲೂ. ಆ್ಯಂಡ್ ಆಲ್ಸೋ ಸಿನಿಮಾ ಏನು ಅವೇರ್ನೆಸ್ ಅಂತ ಹೇಳಿದೆ. ಸೊ ಅವೇರ್ನೆಸ್ ಏನಂದರೆ ಲೈಫಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಲೈಫಲ್ಲಿ ಏನೇ ಅತಿ ಆದರೂ ಅದು ಲೈಕ್ ಅದು ವಿಷ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀವಿ. ಒಂದು ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತೀವಿ, ಡೇ ಟು ಡೇ ನಾವು ಎಷ್ಟೊಂದು ಡಿಫ್ರೆಂಟ್ ಟೆಕ್ನಾಲಜಿ ವೈಸ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಆಗಿರ್ಬೋದು, ಎಷ್ಟೊಂದು ವೆರೈಟೀಸ್ ನೋಡ್ಕೊಂತ ಹೋಗ್ತಾ ಇದ್ದೀವಿ. ಸೊ ಒಂದು ಹುಡುಗಿ ಮನಸ್ಸು ಅಂದಾಗ ಚಂಚಲ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸಿನಿಮಾ ಪೂರ್ತಿ ಕ್ಯಾರೆಕ್ಟರ್ ಮತ್ತು ಶೇಡ್ಸ್ನ ತೋರಿಸಿದ್ದಾರೆ. ಆ್ಯಂಡ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಾಗಚಂದ್ರ ಸರ್ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ ಇಬ್ಬರು ಗೆಸ್ಟಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ವರ್ಡ್ಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಧರ್ಮಕೀರ್ತಿ ರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೇಲರ್ನ ಲಾಂಚ್ ಮಾಡಿದ್ದಾರೆ. ಸೊ ಅವರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತಿದೆ ಇಲ್ಲಿಂದ ಇನ್ನೊಂದು ರಿಲೀಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಹಾಗೂ ಸಂಜಯ್ ಗೌಡರು ಒಂದು 10 ವರ್ಷದಿಂದ ನಮ್ಮ ಪರಿಚಯ. ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, 4-5 ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ. ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ. ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು 2015-17 ಆ ಟೈಮಿಂದನೂ ಪ್ರತಿ ಸಲ ಸಿಕ್ಕಿದಾಗ್ಲೂ ಬರ್ಡೇಗೆ ಸಿಗ್ತದೆ, ಬರ್ಡೇ ಟೈಮಲ್ಲೆಲ್ಲ ಸಿಗ್ತದೆ, ಬಂದು ವಿಶ್ ಮಾಡ್ತೀನಿ, ನಾನು ಹೋಗ್ತಿದ್ದೆ. ಸೊ ಟೈಮಲ್ಲಿ ಹೇಳ್ತಾ ಇದ್ರು, ನಿಂಗೆ ಒಂದು ಒಳ್ಳೆ ಸಿನಿಮಾ ಬರಬೇಕು, ಒಂದು ಒಳ್ಳೆ ಹಿಟ್ ಆಗಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ ಆಗಬೇಕಂತ. ಸೊ ಥ್ಯಾಂಕ್ ಯು ಫಾರ್ ಯರ್ ವಿಶಸ್. ಈಗಲೂ ಅಷ್ಟೇ ತುಂಬ ಹಾರ್ಟ್ಲಿ ನಂಗೊಂದು ಒಳ್ಳೇದಾಗಬೇಕು, ಒಳ್ಳೆ ಸಿನಿಮಾಗಳು ಬರಬೇಕಂತ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಆ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ. ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ಬರು ಸೀನಿಯರು, ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ. ಇವತ್ತು ಈ ಸಾಂಗಲ್ಲಿ ನಾನು ಏನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ. ಯಾಕಂದರೆ ಎಲ್ಲ ಸಿನಿಮಾಲ ಬರೀ ದೂರ ಅಲ್ಲಿ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಲವ್ ಸಾಂಗ್ ಸ್ವಲ್ಪ ದೂರ ಇರ್ತೀನಿ ಹೀರೋಯಿನಲ್ಲಿ, ನಾನು ಇಲ್ಲಿ ಬಟ್ ಇಲ್ಲಿಂದನೇ ಹಾಡ್ತೀನಿ. ಬಟ್ ಈ ಸಾಂಗಲ್ಲಿ ನಾನು ಮಾಡೋಂಗಿಲ್ಲ, ನೀನು ಹತ್ರ ಬರಲೇಬೇಕು ನೀನು ಅಂತ. ಸೊ ಅದಕ್ಕೆ ನಮ್ಮ ತಂದೆಯವ್ರ ಮುಂದೆ ಹೇಳ್ಬಿಡ್ತಾ ಇದ್ದೀನಿ ಇವಾಗಲೇ. ಸೊ ಇದೆಲ್ಲ ನೀವೇ ಅವ್ರ ಎಕ್ಸ್ಪೀರಿಯನ್ಸ್ನ ದಾರೆ ಎರೆದಿದ್ದಾರೆ. ಸೊ ನೀವೇನು ನೋಡಿದ್ರು ಇದಕ್ಕೆ. ಸೊ ಥ್ಯಾಂಕ್ ಯು ಸರ್. ಐ ಮೀನ್ ಜೋಕ್ಸ್ ಅಪಾರ್ಟ್, ಬಟ್ ಪ್ರತಿಯೊಂದು ವಿಷಯದಲ್ಲೂ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ತುಂಬ ಡೆಡಿಕೇಟೆಡ್ ಆಗಿ ಒಂದು ಕತೆಗೆ ಏನು ಬೇಕು. ಯಾಕಂದರೆ ಒಂದು ಹೀರೋಯಿನು ಒಂದು ರೊಮ್ಯಾನ್ಸ್ ಅಂದಿದ ತಕ್ಷಣ ಅದು ಬೇರೆ ರೀತಿ ಒಂದು ಲಸ್ಟ್ ಅಂತ ನೋಡೋಕೆ ಬೇಡ. ಇದರಲ್ಲಿ ಆ ಕತೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ, ಆಮೇಲೆ ಏನೇನು ಆಗ್ಬೋದು ಒಂದು ಲೈಫಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದರೂ ಆದರೆ ಏನೇನು ಆಗ್ಬೋದು ಅನ್ನೋದನ್ನ ಈ ಸಿನಿಮಾಲ್ಲಿ ತೋರಿಸಿದ್ದಾರೆ. ಸೊ ದುಡುಕಿ ಏನಾದರೂ ನಿರ್ಧಾರಗಳು ತೊಗೊಂಡ್ರೆ ಏನಾಗ್ಬೋದು ಅನ್ನೋದೇ ಐ ಥಿಂಕ್ ಟಕೀಲಾ ಸಿನಿಮಾದ ಒಂದು ಕತೆ. ಅದಕ್ಕೆ ಅದೇ ಥರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸ್ ಸರ್. ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸ್ ಸರ್ ಜೊತೆ ಕೆಲಸ ಮಾಡ್ತೀನಿ ಅಂದಿದ ತಕ್ಷಣ ಅವ್ರು ಒಂದು ಹಳೆ ನೆನಪುಗಳೆಲ್ಲ ಹೇಳ್ಕೊಂಡ್ರು. ಸೊ ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಅವ್ರು ಏನು ಹೇಳ್ತಾರೋ ಅದನ್ನ ನೀಟಾಗಿ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಥ್ಯಾಂಕ್ ಯು ಸರ್. ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದು ಕಡೆ DNA ಬೇಡ ಅಂತ ಅನಿಸ್ತಾ ಇದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು. ಯಾಕಂದರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ, ಸೆಟಲ್ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೊಳ್ಳೋಣ ಅಂತಾರೆ. ಬಟ್ ದಾಸ್ ಸರು ಒಂದು ಪ್ರೊಫೆಷ್ನಲ್ಲು, ಪ್ರತಿಯೊಂದು ಫ್ರೇಮನ್ನು ಇಲ್ಲ ತುಂಬ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅದೇ ಥರ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನಮ್ಮ ಪ್ರೀತಿಯ ನಾಗಚಂದ್ರ ಸರ್. ನಂದು ಅವ್ರದ ಒಂದು ಒಡನಾಟ ಐ ಥಿಂಕ್ ಒಂದು 10 ವರ್ಷ ಆಗೈತೆ, ಜೋಯಿಗೂಡ ಸಿನಿಮಾದಿಂದ ಶುರು ಆಗಿದ್ದು. ಸೊ ಆ ಟೈಮಿಂದ ಇವಾಗಲೂ ಒಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೂ ಶಂಕರ್ ರೆಡ್ಡಿ ಸರ್ ಅದಕ್ಕೆ ಸಾಥ್ ಕೊಟ್ಟು ನಾಗಚಂದ್ರ ಸರ್ಗೆ ಒಂದು ದುಡ್ಡು ಹಾಕಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ.
ನಿಮಗೆ ಜಾಬ್ ತುಂಬಿದ್ರೆ ನಮಗೂ ಇನ್ನೊಂದು 2 ಸಿನಿಮಾ ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ನಾಗೇಂದ್ರ ಅರಸ್ ಅವ್ರ ಜೊತೆ ಕೆಲಸ ಮಾಡಿದ್ದು, ನವಗ್ರಹಲ್ಲಿ ಒಟ್ಟಿಗೆ ಸೇರಿ ಕದ್ದಿದ್ದೀವಿ ಮೊಬೈಲ್ನ, ಬಟ್ ಇದರಲ್ಲಿ ಇಬ್ಬರು ಸೇರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾನು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದೀನಿ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಸುನಿಲ್ ಶಶಿ ಅವರು ಪ್ರೊಡಕ್ಷನ್ ಟೀಮ್ ಬ್ಯಾಕ್ ಎಂಡಲ್ಲಿ ಮೂಲಕ ಫ್ಯಾಮಿಲಿ ಸಿನಿಮಾಗೆ ಒಂದು ಫ್ರೆಂಡಾಗಿ ಒಂದು ಫ್ಯಾಮಿಲಿ ಥರ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಹಾಗೂ ರೇಣು ಸರು ಮ್ಯೂಸಿಕ್ಕು, ಐ ಥಿಂಕ್ ಪ್ರತಿಯೊಂದೂ ತುಂಬ ಒಂದು ಟಕೀಲ ಒಂದು ಟ್ರೆಂಡಿಂಗ್ ಸಾಂಗ್ ಏನು ಬೇಕು ಅಂತ ಹೇಳಿ ಸೊ ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೂ ಕೋಟೆ ಪ್ರಭಾಕರ್ ಸರು, ನಾನು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರ ಸಿನಿಮಾ ಒಂದು ನೋಡ್ಕೊಂಡು ಬೆಳೆದಿರೋದು. ನನಗೆ ಆ್ಯಕ್ಷನು ಫೈಟ್ಸ್ ಅಂದರೆ ತುಂಬ ಇಷ್ಟ. ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ಬಂದಾಗ, ಹೋಮ್ ಸಿನಿಮಾ ಬಂದಾಗ ನಾವೆಲ್ಲ ಸ್ಕೂಲಿಂದ ಬಂಕ್ ಹೊಡ್ಕೊಂಡು ಹೋಗಿದ್ವಿ. ಸೊ ನಾವು ಅವಾಗ ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದಾಗ ಒಂದು ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ, ಯಾಕಂದರೆ ತಂದೆಯವ್ರು ನೋಡ್ಕೊಂಡು ಬೆಳೆದಿದ್ದು. ಸೊ ನಮಗೆ ಅದೆಲ್ಲ ಒಂಥರ ಇಷ್ಟ. ಇನ್ನು ಹೀರೋ ನಾವು ಹೊಡಿತಾ ಇದ್ರೆ ನಮ್ಗೊಂಥರ ಇದು ಅಂತ. ಸೊ ಆ ಟೈಮಲ್ಲಿ ನಿಮ್ಗೊಂದು ಫ್ಯಾನ್, ನಾವು ಹೊಡೆಯಂಗಿಲ್ಲ ಇಲ್ಲ. ಸೊ ಥ್ಯಾಂಕ್ ಯು. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು, ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ಬರ ಮಧ್ಯದಲ್ಲಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಆ್ಯಂಡ್ ನಿಖಿತಾ ಸ್ವಾಮಿ ಅವರು, ಅವ್ರು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಆ ಬೋಲ್ಡ್ ಸೀನ್ಸ್ ಎಲ್ಲ ಇದ್ದಾಗ ತುಂಬ ಒಂದು ಹೆಣ್ಮಗುವಾಗಿ ತುಂಬ ಒಂಥರ ಯೋಚನೆ ಮಾಡ್ತಾರೆ ಯಾವ ಥರ ಮಾಡಬೇಕಂತ. ಸೊ ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅನ್ನೋದು ನಾನು ಕ್ರಿಯೇಟ್ ಮಾಡಿಕೊಟ್ಟೆ. ಇಲ್ಲ ಸರ್ ಹೇಳ್ತಾ ಇದ್ರೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ಬಿ ನೈಸ್ ಅಂತ, ಕತೆಗೆ ಬೇಕಾಗಿರುತ್ತಂತ. ಸೊ ಅದೇ ಥರ ಪಾಪ ತುಂಬ ಕೇಳ್ತಾ ಇದ್ರು ಅವಾಗ ಸರ್ ತೋರಿಸಿ ಅದು ಹೆಂಗೆ ಮಾಡೋದು. ಸೊ ನಿಖಿತಾ ಸ್ವಾಮಿ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಯು ಲುಕಿಂಗ್ ವೆರಿ ನೈಸ್ ಈ ಸಿನಿಮಾಲಿ. ಸೊ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ತಂದೆಯವರು ಅವಾಗಲೇ ಹೇಳ್ದಂಗೆ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನನ್ನ. ಆ್ಯಂಡ್ ಇದೇ ರೀತಿ ಇದೇ 16ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ತೆರೆ ಕಾಣ್ತಾ ಇದೆ, ಮೇ 16ನೇ ತಾರೀಕು. ಸೊ ದಯವಿಟ್ಟು ಇದೇ ಥರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್ ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರ? ಬರಲ್ಲ, ಯಾರಲ್ಲೂ ಪೈಪೋಟಿ ಇಲ್ಲ. ಯಾಕೆ ಅವತ್ತಿಂದ ಒಟ್ಟಿಗೆ ಮಾತಾಡ್ಬೇಡ ಸರ್. ಬೇಡ ಸರ್, ಡೈರೆಕ್ಟ್ರು ಇಲ್ಲ ಡೈರೆಕ್ಟ್ರಿಗೆ ಕೊನೆಯಲ್ಲಿ ಮಾತಾಡಲಿ. ಯಾಕಂದರೆ ಯಾವತ್ತು ನಿರ್ದೇಶಕರು ಕೊನೆಯಲ್ಲಿ ಮಾತಾಡ್ಬೇಕು. ಯಾಕಂದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ಅಳಿದು ಉಳಿದಿದ್ದಿಲ್ಲ, ಡೈರೆಕ್ಟ್ರ್ ಮಾತಾಡಿದ್ರೆ ಅಳಿದು ಉಳಿದಿದ್ದು ಆ ಥರ ಅಲ್ಲ ಸರ್. ಹೆಂಗಾಯ್ತು ಅಂದ್ರೆ ಪಾಪ ನಡೆದಿದ್ದ ಘಟನೆ ಅವರೆಲ್ಲ ಆದ್ಮೇಲೆ ಕರೆದ್ರಂತೆ, ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಅಂದ್ಬಿಟ್ಟು ಹೊರಟೋದ್ರಂತೆ. ಅಂದ್ರೆ ಅಷ್ಟೊತ್ತು ಮಾತಾಡಿದವ್ರು 1 ನಿಮಿಷದಲ್ಲಿ ಡಮಾರ್ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದು. ಇದು ನಡೆದಿತ್ತು ನಮ್ಮೂರಲ್ಲಿ, ಇನ್ನು ನಾನು ಮಾತಾಡೋಕ್ಕೇನು ಉಳಿದಿಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಷ್ಟು ದಿವಸ ಭಯ ಇರಲಿಲ್ಲ, ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ಒಳ್ಳೆ ಕತೆ ಮಾಡಿದ್ರು ಡೈರೆಕ್ಟ್ರು, ಒಳ್ಳೆ ಎಡಿಟಿಂಗ್ ಆಗಬೇಕಾಯ್ತು, ಒಳ್ಳೆ ಡಬ್ಬಿಂಗ್ ಆಗಬೇಕಾಯ್ತು, ರಿರೇಕರ್ಡಿಂಗ್ ಆಗಬೇಕಾಯ್ತು, DA ಆಗಬೇಕಾಯ್ತು, 5.1 ಆಗಬೇಕಾಯ್ತು. ಈಗ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದಾದ ತಕ್ಷಣ ಭಯ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಇನ್ನು 3 ದಿವಸ ಇದೆ. ಯಾಕೆ ಭಯ ಅಂದರೆ ಏನಾಗುತ್ತೋ ಏನೋ ಅನ್ನೋ ಭಯ. ಅಂದರೆ ಇಲ್ಲಿ ಏನಂದರೆ ಎಲ್ಲರೂ ಸರ್ವಿಸ್ 25 ವರ್ಷ ಇಂಡಸ್ಟ್ರಿಗೋಸ್ಕರ ದುಡ್ದಿರೋರು ಇರೋದಿಲ್ಲಿ. ಯಾಕಂದ್ರೆ ಸುಮ್ಮನೆ ಏನೋ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ. 25 ವರ್ಷ ಸರ್ವಿಸ್ ಮಾಡಿ ಏನೋ ಒಂದು ಆಗ್ಬೇಕು. ಅಂದರೆ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಬಿಟ್ಟು ಕೆಲಸ ಮಾಡತ್ತಾರ. ನಮ್ಮ ದಾಸ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಕೋಟೆ ಪ್ರಭಾಕರ್, ಎಲ್ಲರಿಗೂ ನಾನು ಹೇಳಿದ್ನಲ್ಲ 25ರಿಂದ 30 ವರ್ಷ ಸರ್ವಿಸ್ ಇರೋರು. ಅದರಿಂದ ತುಂಬ ಕಷ್ಟಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಸಿನಿಮಾ ಮಾಡಿದ್ವಿ. ದಯಮಾಡಿ ನೀವು ಅವತ್ತಿಂದ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಇವತ್ತಿಗೂ ಕೂಡ ಇನ್ನೇನು 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಹಕಾರ ಕೊಡಿ. ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಚಂತಿಮಣ್ಣವರು, ಆಮೇಲೆ ಶಂಕರ್ ರಾಮರೆಡ್ಡಿ ಅವರು, ಆಮೇಲೆ ಜೊತೆಗೆ ನಮ್ಮ ಸಂಜಯ್ ಗೌಡರು. ಇವತ್ತು ನಾವು ಕರೆದು ಮೊನ್ನೆ ಅವ್ರು ಸಂಜಯ್ ಗೌಡ್ರು ಸರ್ ನಮ್ಮ ಹೋಟ್ಲಲ್ಲಿ ಮೀಟ್ ಮಾಡಕ್ಕೆ ಹೋದ್ವಿ. ಅವ್ರು ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟರು. ಅಂದರೆ ಯಾವ ಥರ ಪಬ್ಲಿಸಿಟಿ ಮಾಡಬೇಕು, ನಮ್ಗೆ ಅವೆಲ್ಲ ಐಡಿಯಾ ಇರಲಿಲ್ಲ. ಅವರು ಸರ್ ಎಷ್ಟು ಸಿನಿಮಾ ಮಾಡಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ. ನೀವು ಇಲ್ಲ ನಮ್ಗೆ, ಯಾಕಂದರೆ ನೀವು ಹೇಳಿದ್ದು ನೋಡಿದ್ರೆ ಏನೋ ಸಿಕ್ಕಾಬಟ್ಟೆ ನಿಮ್ಗೊಂದು 50 ವರ್ಷದ ಅನುಭವ ಇದೆ ಏನೋ ಥರ ನೀವು ಮಾತಾಡ್ತೀರಾ, ಅಪ್ಡೇಟ್ ಮಾತಾಡ್ತೀರಾ. ಹಿಂಗೆ ಮಾಡಬೇಕು, ಈಗ ಮಾಡಬೇಕು, ಈಗ ಮಾಡಬೇಕಂತ. ಇಲ್ಲ ಒಳ್ಳೇದೇ ಸರ್ ಹೇಳಿದ್ದು ನೀವೆಲ್ಲ. ನೀವು ಒಳ್ಳೇದೇ ಮಾಡ್ತಿರೋದು. ಆಮೇಲೆ ನೀವು ಹೇಳಿರೋದೇ ನಾವು ಈಗ ಫಾಲೋ ಮಾಡ್ತಿದ್ವಿ. ಖಂಡಿತ ಸರ್ ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟರು, ಅವು ತುಂಬ ಚೆನ್ನಾಗಿರೋ ಟಿಪ್ಸ್, ಅವನ್ನ ಫಾಲೋ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಸಾರ್ ಮೀಟ್ ಮಾಡಿಸಿದ್ದಕ್ಕೆ ನಿಖಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಒಂದಿಷ್ಟು ಟಿಪ್ಸ್ ಕೊಟ್ಟಿದ್ದು ನಮ್ಮ ಎಂಟೈರ್ ಕರ್ನಾಟಕಕ್ಕೆ ಹೋಗಿ, ಅಭಿಮಾನಿಗಳ ಹತ್ರ ಹೋಗಿ, ಜನಗಳ ಹತ್ರ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಾವು ಸಂಪರ್ಕ ಇಟ್ಕೊಂಡು. ಯಾಕಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಎಲ್ಲ ಹೋಗ್ಬಿಡುತ್ತೆ ಎಂಟೈರ್ ಕರ್ನಾಟಕ ಅಂತೀವಿ. ಖಂಡಿತ ಎಂಟೈರ್ ಕರ್ನಾಟಕ ಎಲ್ಲಿ ಹೋಗಲ್ಲ. ಜನದ ಮುಂದೆ ನಾವು ಹೋಗ್ಬೇಕು. ಹೋದ್ರೆ ಅಲ್ಲಿರೋ ನಾಡಿ ಮಿಡಿತ ಎಲ್ಲ ಗೊತ್ತಾಗೋದು. ಆವಾಗಲೇ ನಮಗೂ ಅವ್ರಿಗೂ ಒಂದು ಸಂಬಂಧ ಬೆಳೆಯೋದು. ಈ ಥರ ಸಂಬಂಧ ಬೆಳೆದಿರೋದಕ್ಕೆ ನಮ್ಗೆ ಎಂಟೈರ್ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಖಂಡಿತ ನಮಗೊಂದು ಗೆಲುವಾಗುತ್ತೆ ಅನ್ನೋದೊಂದು ಭರವಸೆ ಇದೆ. ಸ್ನೇಹಿತರೆ, ನಮ್ಮ ಭರವಸೆಗೆ ನೀವು ಬೆಳಕಾಗಿ ನಮ್ಮನ್ನು ಅರಸಿ ಆರೈಸಿದರೆ ನಮ್ಮ ಚಿತ್ರ ಒಳ್ಳೆಯದಾಗುತ್ತೆ.
ಆಗುತ್ತೆ. ಇದೇ 16ಕ್ಕೆ ರಿಲೀಸ್ ಆಗುತ್ತೆ. ದಯಮಾಡಿ ನೋಡಿ, ಆರೈಸಿ. ಜೊತೆಗೆ ನನಗೆ ಇನ್ನೂ ಸಹಕಾರ ನೀಡಿದವರಿದ್ದಾರೆ. ನಮ್ಮ ಮೈಸೂರು ಲ್ಯಾಂಪ್ಸ್ ಗಂಗಾಧರ್ ಅವರು, ನಮ್ಮ ತ್ಯಾಗರಾಜ್ ಅವರು, ಹೀಗೆ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈಗ ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನಗೆ ನಿಜ ಹೇಳಬೇಕು ಅಂದರೆ ಎಲ್ಲ ನಮ್ಮ ಪತ್ರಕರ್ತ ಮಿತ್ರ ಜೊತೆ ಮಾತಾಡುವಾಗೆಲ್ಲ ನನಗೆ ಹಳೆ ದಿನಗಳೇ ಜ್ಞಾಪಕ ಬರುತ್ತೆ. ಎಷ್ಟು ಖುಷಿಯಾಗಿದ್ವಿ, ಎಷ್ಟು ಮಾತಾಡ್ತಿದ್ವಿ, ಎಷ್ಟು ರೀತಿಯಲ್ಲಿ ಕೆಲವು ಪ್ರಶ್ನೆಗಳು ಖಾರವಾಗಿ ಖಡಕ್ಕಾಗಿ ಕೇಳೋರಿದ್ರು. ಅಂದರೆ ಭಾಳ ಅಂದರೆ ಅದನ್ನು ತಡಬಾಡಿಸ್ಬಿಡ್ಬೇಕು ಯಾರಾದ್ರೂ ಉತ್ತರ ಕೊಡೋಕೆ, ಆ ಥರ ಕೇಳೋರು ಇದ್ದರು. ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ. ಅದು ಆ ಜಾಗನೇ ಚೆಂದ ಅನಿಸುತ್ತೆ ಎಷ್ಟೋ ಸಲ. ಅಲ್ಲಿ ಕೂತ್ಕೊಂಡು ಮಿಕ್ಕಿದ್ದು ಕೇಳ್ಕೊಂಡು ಹೋಗೋಣಪ್ಪ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಒಂದು 25-28 ವರ್ಷ ನಾನು ವರ್ಕ್ ಮಾಡಿರ್ಬೋದು ಜರ್ನಲಿಸ್ಟಾಗಿ, ಅಂದರೆ ಫೋಟೋ ಜರ್ನಲಿಸ್ಟಾಗಿ. ಅವಾಗಲೂ ತುಂಬ ಆರ್ಟಿಕಲ್ಗಳು ಬರಿಬೇಕಾಗಿರೋದು. ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ರೆಡಿ ಇರಬೇಕಾಗಿತ್ತು. ಆಮೇಲೆ ಫೋಟೋ ತೆಗೆಯುವಾಗಲೂ ಅಷ್ಟೇ ಯಾವ್ಯಾವುದೋ ಒಂದು 1 hour ಮುಂಚೆ ಹೋಗ್ಬೇಕು ನಾವು, ಈ ಥರ. ಯಾಕಂದರೆ ಒಂದು ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅಂತ. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ. ಅದರಿಂದ ಏನೋ ಒಂದು ಇಮೋಷನಲ್ ಬಾಂಡೇಜ್ ನನಗೆ. ಸಿನಿಮಾ ವಿಷಯಕ್ಕೆ ಬರ್ತೀನಿ ನೋಡಿ. ಸಿನಿಮಾ ಈಗ ಅದ್ರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನೋಡ್ಬೋದು. ಯಾವಾಗಲೂ ಒಂದು ರೌಡಿಸಮ್ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡ ಅವನ ಕೊನೆಗೆ ಒಳ್ಳೆಯವನಾದ ಅನ್ನೋದನ್ನು ಎಷ್ಟು ಜನ ಅದನ್ನು ಪಾಲಿಸ್ತಾರೋ, ಅಥವಾ ರೌಡಿ ಮಾಡಿದ್ದು ಹತ್ಯೆಗಳು, ರೋಚಕ ದೃಶ್ಯಗಳು ಅದನ್ನು ಇಷ್ಟಪಡ್ತಾರೋ ಗೊತ್ತಾಗಲ್ಲ. ಅಂದರೆ ಅದು ನೋಡಿ ರೌಡಿಸಮ್ ನಾನು ಮಾಡಬೇಕು ಅಂತ ಅಂದ್ಕೋಬೋದು, ನಾನು ಬಿಡಬೇಕಪ್ಪ ಅನ್ಬೋದು. ಇದೆಲ್ಲವೂ ಒಂದು ಕಥೆಯಲ್ಲಿ ಬಂದು ಹೋಗುತ್ತೆ ವಿಷಯಗಳು. ಆ ಅಂತ್ಯದಲ್ಲಿ ಅದೊಂದು ಇದಾಗುತ್ತೆ. ಸೊ ಒಟ್ಟಾರೆ ನನ್ನ ಸಿನಿಮಾದಲ್ಲಿ ನೋಡಿ ಡೈರೆಕ್ಟರ್ ಪಾಯಿಂಟ್ ಒಂದು ಬೇರೆ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಹೇಳೋದು ನಾನು. ಇದೊಂದು ಕತೆ ಅಂತಲ್ಲ, ಈ ಕತೆಗೆ ಅಂತಲ್ಲ. ನೋಡಿ, ಒಂದು ಜೀವಿ, ಅವನು ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದಕ್ಕೊಂದು ಜೀವನ ಇರುತ್ತೆ. ಜೀವ ಇದ್ದವರಿಗೆಲ್ಲ ಒಂದು ಜೀವನ ಇದೆ. ಆದರೆ ಬದುಕನ್ನು ನಾನು ಕಟ್ಕೋಬೇಕು. ಬದುಕು ಅದಾಗದೇ ಕಟ್ಕೊಂಬರಲ್ಲ, ಅದು ನನ್ನ ಕೈಲಿದೆ ಅದನ್ನು ಕಟ್ಟೋದು. ಜೀವ ಫ್ರೀಯಾಗಿ ಬಂದೆ ನಾನು ಭೂಮಿಗೆ. ಜೀವನ ಇದೆ, ಊಟ ಮಾಡ್ಕೋತೀನೋ, ತಿಂಡಿ ತಿಂತೀನೋ, ಮಲಗ್ತೀನೋ ಇಲ್ವೋ, ಜೀವನ ನಾನು ಸವಿಸ್ಲೇಬೇಕು. ಆದರೆ ಬದುಕನ್ನು ಕಟ್ಕೋಬೇಕಾಗಿರೋದು ನಾನು. ಯಾವುದಲ್ಲ ಹಾಗಾದ್ರೆ ಕಟ್ಟೋಣ, ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ನೋಡಿ, ನಾನು ಯಾವಾಗಲೂ ಪ್ರಕೃತಿ ಜೊತೆ ಹೋಲಿಸೋದು ನಮ್ಮ ಬದುಕನ್ನು. ಪ್ರಕೃತಿ ನೋಡಿ, ಅದರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಒಂದು ಪ್ರಶಾಂತವಾದ ಗಾಳಿ ಬೀರುತ್ತೆ, ಗಾಳಿ ಸೂಪರ್ ಆಗಿದೆ ಅಂದರೆ ಅದೇ ಒಂದು ಚಂಡಮಾರುತ ಥರ ಮಾಡೋ ಒಂದು ಕಾರನ್ನು ಎತ್ತುವ ಶಕ್ತಿನೂ ಅದಕ್ಕಿದೆ. ಒಂದು ಕ್ಷಣದಲ್ಲಿ ಪ್ರಶಾಂತವಾಗಿದ್ದು ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಸಮುದ್ರದ ತೆರೆಗಳು ಅಗಾಧವಾಗಿ ಬರ್ತಾ ಇರ್ತವೆ. ಏನು ನೀರು, ಎಷ್ಟು ಶಾಂತವಾಗಿದೆ, ಗಂಭೀರವಾಗಿದೆ ಸಮುದ್ರ. ನೆಕ್ಸ್ಟ್ ಮೊಮೆಂಟ್ ಸುನಾಮಿ ಎದೊಳ್ಬೋದಲ್ಲಿ. ಜೀವನನೂ ಹಾಗೇನೆ. ಈ ಥರ ನೋಡಿ, ಯಾವುದೇ ಶಕ್ತಿ ನೋಡಿ, ಸಣ್ಣ ಬೆಂಕಿ ಕಾಳ್ಗಿಚ್ಚಾಗಬಹುದು ಮುಂದೆ. ಪ್ರತಿಯೊಂದು ನೋಡಿ ನೀವು, ಅದಕ್ಕೊಂದು ಒಳ್ಳೆ ರೂಪನೂ ಇದೆ, ಶಾಂತವಾದ ಗುಣ ಇದೆ. ಹೆಚ್ಚು ಕಮ್ಮಿ ಆದರೆ ರೌದ್ರಾವತಾರಗಳಿದೆ. ಜೀವನನೂ ಅಷ್ಟೇ ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ, ಹಾವಿನ ಏನಂತಾರೆ ಹಾದಿ ಅಲ್ಲ, ಹೂವಿನ ಹಾದಿ ಅಲ್ಲ. ಇದೆಲ್ಲವೂ ತಲೆಯಲ್ಲಿಟ್ಕೊಂಡು ಒಂದು ಕತೆ ಆಗಬೇಕಾದ್ರೆ ನೋಡಿ ಎಲ್ಲ ಘಟ್ಟಗಳನ್ನು. ಆಮೇಲೆ ನೋಡಿ ಪ್ರಕೃತಿದು ಇನ್ನೊಂದು ಗುಟ್ಟು ನೋಡಿ, ಇದೆಲ್ಲ ಸಿನಿಮಾದಲ್ಲಿ ಬರುವಂಥ ವಿಷಯಗಳು ನನ್ನ ದೃಷ್ಟಿಯಲ್ಲಿ ಬೇರೆ ದೃಷ್ಟಿಯಲ್ಲಿ. ಈಗ ಗಿಡ ಮರಗಳಿದ್ದಾವೆ, ನಮಗೆ ಸಿಹಿಯಾಗಿ ಹಣ್ಣುಗಳು ಸಿಗ್ತವೆ. ಬಟ್ ಸಿಹಿ ಒಂದೇ ಇರೋದಿಲ್ಲ ಜೀವನದಲ್ಲೂ. ಇದೇ ನೋಡಿ, ನನ್ನ ಊಟ ನೋಡಿ, ನಾವು ಮಾಡೋ ಊಟದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಕಹಿ ಇದೆ, ಹುಳಿ ಇದೆ, ಖಾರ ಇದೆ, ಒಗರಿದೆ, ಎಷ್ಟು ಥರ ಬೇಕು ನಿಮಗೆ ಅಷ್ಟು ಥರದ ರುಚಿಗಳಿದೆ. ಹಾಗೆ ಜೀವನದಲ್ಲಿ ಇವೆಲ್ಲ ಬಂದು ಹೋಗ್ತವೆ. ಕಹಿ ಅನುಭವಗಳು, ಸಿಹಿ ಅನುಭವಗಳು, ಕೋಪಗಳು, ತಾಪಗಳು, ಖಾರ, ಅಸೂಯೆ ಎಲ್ಲ ಬರುತ್ತೆ. ಬಟ್ ಇದನ್ನೆಲ್ಲ ಗಂಭೀರವಾಗಿ ತಗೊಂಡು ಈ ನಾಯಕನ ಪಾತ್ರದಲ್ಲಿ ಏನಾಗುತ್ತೆ ಅಂದರೆ, ನಾಯಕನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ನಾನು, ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ್ದಕ್ಕೆ. ನೋಡೋಣ, ಜೀವನ ಎಷ್ಟು ಸುಂದರವಾಗಿರುತ್ತೆ. ಶ್ರೀಮಂತ ಯುವಕ ಜೊತೆಲಿ ತುಂಬ ಪ್ರೀತಿಸೋ ಹೆಂಡತಿ, ಇಬ್ಬರು ಹೀಗೆ ಹೋಗುತ್ತೆ. ಆದರೆ ಒಂದೊಂದು ಹೊಡೆತಗಳು ಬಿದ್ದಾಗ, ಒಂದೊಂದು ಏಟು ಬಿದ್ದಾಗ, ಒಂದೊಂದು ಸಲ ಬಿರುಗಾಳಿ ಬೀಸಿದಾಗ ಜೀವನದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಆ ಬಿರುಗಾಳಿ ಬೀಸಿದಾಗ ನೋಡ್ಕೊಳ್ಳೋದು ಹೇಗೆ, ಅದು ಬಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಸಾಧಿಸಿ ತೋರಿಸ್ತಾನೆ ನಮ್ಮ ಸಿನಿಮಾ ನಾಯಕ. ಅವನು ಸಾಮ್ರಾಜ್ಯನೂ ಬಿಟ್ಕೊಡಲ್ಲ. ಹಾಗೂ ಮಾಡಿರೋ ತಪ್ಪಿಗೆ ಏನು ಯಾವ ರೀತಿ ಕ್ಷಮಿಸದೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದನ್ನು ಅವನು ಬೇರೆ ರೂಪದಲ್ಲಿ ತನ್ನದೇ ಆದ ಬುದ್ಧಿವಂತಿಕೆಯಲ್ಲಿ ಅದನ್ನು ಕೊಡ್ತಾ ಹೋಗ್ತಾನೆ. ಇದು ಒಂದು, ಯಾಕಂದ್ರೆ ನಾನು ಇಷ್ಟೊಂದು ಜೀವನದ ವಿಷಯ ಹೇಳಿದ್ದು ಈ ವಿಷಯಕ್ಕೋಸ್ಕರ. ಈ ಒಂದು ಜೀವನ ಏನು ಬೇಕಾರಾಗ್ಬೋದು. ನಿನ್ನೆ ಬಡವನಾಗಿರೋನು ಒಂದೇ ದಿವಸ ಶ್ರೀಮಂತ ಆಗಿರ್ಬೋದು, ಶ್ರೀಮಂತನಾಗಿರೋನು ಬಡವನಾಗ್ಬೋದು. ಇದೆಲ್ಲವೂ ಏರುಪೇರುಗಳಿದೆ. ಹಳ್ಳ ಗುಡ್ಡ ಎಲ್ಲ ಸಿಗುತ್ತೆ ನಮ್ಮ ಜೀವನದಲ್ಲಿ. ಗುಡ್ಡ ಸಿಕ್ಕಿದಾಗ ಹತ್ತಬೇಕು, ಹಳ್ಳ ಆದಾಗ ಬೀಳಬೇಕು, ಸಿಕ್ಕಿದಾಗ ಬೀಳಬೇಕು. ಸಮತಟ್ಟಾಗಿ ಹೋಗೋಕ್ಕಾಗೋದಿಲ್ಲ. ಮುಳ್ಳುಗಳು ಇರ್ತವೆ,
ಹೂವಿನ ದಾರಿನೂ ಇರುತ್ತೆ, ಹುಲ್ಲಿನ ದಾರಿನೂ ಇರುತ್ತೆ. ಚಾಯ್ಸ್ ಈಸ್ ಯುವರ್ಸ್. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸಿನಿಮಾ ಬಿಟ್ಟು ಅಂತಲ್ಲ, ಸಿನಿಮಾದಲ್ಲಿರೋ ಒಂದು ಪೂರ್ಣ ನನ್ನ ತಲೆಗೆ ಬರಬೇಕಾದ್ರೆ ನಾನು ನೋಡಿದ ಹಲವಾರು ಜನರ ಮಾನಸಿಕ ಅಸ್ವಸ್ಥರನ್ನು ಹಾಗೂ ಮಾನಸಿಕ ನೋವಿನಿಂದ ಬಳಲ್ತಿರೋರನ್ನ, ಕೆಲವರೆಲ್ಲ ನೋವಿನಿಂದ ಬಳಲ್ತಿದ್ರು ಅಂದರೆ ತೀರಾ ಅಂತಲ್ಲ, ಏನೋ ನಾನು ನೋಡಿದ ನಾನು ಜರ್ನಲಿಸ್ಟ್ ಹೋದಾಗಲೂ ಕೆಲವರು ನನ್ನ ಹತ್ರ ಕೆಲವು ವಿಷಯಗಳು ಹೇಳ್ಕೊತಾ ಇದ್ರು, ನಾನು ಯಾವತ್ತೂ ಕೇಳಲಿಲ್ಲ ಅವ್ರನ್ನ. ಸೊ ಅವಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ, ಓ ಇಷ್ಟೇ ಹೀಗೆ ಜೀವನ, ಒಂದು ಆತ್ಮೀಯವಾಗಿ ಒಂದು ಪರ್ಸ್ನಲ್ಲಾಗಿ ಹೇಳಿರ್ತಾರೆ, ಈ ಥರದ್ದೆಲ್ಲ ಇಷ್ಟೇ ಅಲ್ವಾ ಇದು ಅಂತ ಅನಿಸ್ಬಿಡುತ್ತೆ. ಸೊ ಈ ಸಿನಿಮಾ ನೋಡಿದಾಗ ಈಗ ಇದು ಹೇಳ್ದಂಗೆ, ಧರ್ಮ ಹೇಳ್ದಂಗೆ, ಆಮೇಲೆ ಇವರು ಹೇಳ್ದಂಗೆ ಎಲ್ಲೋ ನಡೆದಿರ್ಬೋದ, ಇದು ನಮಗೆಲ್ಲೋ ನಾವು ಕೇಳಿದ್ದೀವ, ನಮ್ಮ ಜೀವನದಲ್ಲಿ ನಡೀತಾ ಈ ಥರದ ಭಾವನೆ ಬರ್ಬೋದು. ಸೊ ಇದೊಂದು ನನ್ನ ಪ್ರಕಾರ ಇದು ವಿಚಿತ್ರ ವಿನೂತನ, ಆಮೇಲೆ ಏನಾದರೆ ಒಂದು ವಿಶೇಷ ಒಂದು ಕಥೆ ಅಂತ ಅನ್ಕೋತೀನಿ. ಎಲ್ಲ ಎಲಿಮೆಂಟ್ಸ್ ಇದರಲ್ಲಿದೆ, ಆ್ಯಕ್ಷನ್ ಇದೆ, ಹಾರರ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲವೂ ಇದೆ. ಅದೇ ರೀತಿಯಲ್ಲಿ ಚಂದವಾಗಿ ಸೇರ್ಕೊಂಡು ಬಂದಿದೆ. ನವರಸಗಳು ಅಂತ ಹೇಳ್ತಾರಲ್ಲ, ಆ ನವರಸಗಳಲ್ಲಿ ಒಂದು ರಸ ಪ್ರಧಾನವಾಗಿರುತ್ತೆ, ಮಿಕ್ಕ ರಸಗಳು ಇದ್ದರೆ ಅದು ಚಂದ ಅಂತ ನನ್ನ ಭಾವನೆ. ಸೊ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರು ಕಷ್ಟಪಟ್ಟು ಶ್ರಮಿಸಿದ್ದಾರೆ, ಎಲ್ಲ ಅವರು ಔಟ್ ಆಫ್ ದಿ ಕೆಲಸ ಮಾಡಿದ್ದಾರೆ. ನಾವು ಯಾವಾಗಲೂ ನೆನೆಸ್ಕೊಳ್ಳೋದು ನಮ್ಮ ಟೆಕ್ನಿಷಿಯನ್ಸು, ಎಡಿಟರು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್, ಇವ್ರ ಬಗ್ಗೆ ನಾವು ಮಾತಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಅಷ್ಟೊಂದು PK ದಾಸ್ ಅವ್ರ ಜೊತೆ ಮಾತುಗಳೇ ಇಲ್ಲ. ಅಷ್ಟು ಜೊತೆಲಿ ಕಲಾವಿದರು, ಇದಲ್ಲದೆ ನಮ್ಮ ಯೂನಿಟ್ ಅವರು ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಟೈಮು ಅಂದಾಗೆಲ್ಲ PK ದಾಸ್ ಅವರು ಇರಲಿ ಪಾಪ ಅಂದರೆ ತಕ್ಷಣ ಎಲ್ಲ ಸಹಕರಿಸಿದ್ದಾರೆ. ಪ್ರೊಡಕ್ಷನ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಪ್ರತಿಯೊಬ್ಬರು ನಾವು ನೆನೆಸ್ಕೋಬೇಕು. ಒಂದು ಸಿನಿಮಾ ಆಗ್ಬೇಕಾದ್ರೆ ಇಷ್ಟೆಲ್ಲ ಜನಗಳ ಬೆಂಬಲ ಇರುತ್ತೆ. ಇವ್ರಿಗೆಲ್ಲರೂ ನೆನೆಸ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿನಿಮಾ ಬಂದು ಹಾರೈಸಿ ಆಶೀರ್ವದಿಸಿ, ಎಲ್ಲರೂ ಹೇಳಿದಾಗೇ ಒಬ್ಬ ನಿರ್ಮಾಪಕ ನಿಂತ್ಕೋಬೇಕು ಫಸ್ಟು, ಆವಾಗ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗೋ ಒಂದು ದಾರಿ ಇರುತ್ತೆ. ಸೊ ಎಲ್ಲರೂ ಪ್ರೋತ್ಸಾಹಿಸ್ತಾರೆ ಅಂತ ನಂಬಿದ್ದೀನಿ. ಹಾಗೂ ಈ ಚಿತ್ರ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಗಟ್ಟಿ ನಂಬಿಕೆ ನನಗಿದೆ. ಇಷ್ಟು ಮಾತು ನಾನು ಹೇಳ್ತೀನಿ. ಪತ್ರಕರ್ತ ಮಿತ್ರರಿಗೆ ಇನ್ನೊಂದ್ಸಲ, ಮಾಧ್ಯಮದವ್ರಿಗೆ ಇನ್ನೊಂದ್ಸಲ ನನ್ನ ನಮಸ್ಕಾರ. ಯಾಕಂದರೆ ತುಂಬ ನನ್ನ ನೆನಪುಗಳು ಬಂದ್ಬಿಡ್ತವೆ. ಆಮೇಲೆ PROಗಳೆಲ್ಲ ಸಿಕ್ಬಿಟ್ರಲ್ಲಿ, ಹರೀಶು, ನಾಗೇಂದ್ರ, ವಿಜಯ್ ಕುಮಾರ್ ಜೊತೆ ಕೂತು ಮಾತಾಡುವಾಗ ಎಷ್ಟೋ ಹಿಂದಿನ ಕಾಲಕ್ಕೆ ಹೋಯಿತು. ಎಲ್ಲರಿಗೂ ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ನಮ್ಮ ಜೊತೆ ದಾಬಸ್ಪೇಟೆ ಹರ್ಷ ಅವರಿದ್ದಾರೆ. ಸಾರಿ ನಿಮ್ಮ ಹೆಸರು ಹೇಳೋದು ಮರ್ತುಬಿಟ್ಟೆ. ನಮ್ಮ ಜೊತೆಗಿದ್ದಾರೆ ಅವರು ಕೂಡ. ಥ್ಯಾಂಕ್ಸ್ ಟು ನಮ್ಮ ವಿಜಯಣ್ಣಂಗೆ ಹೇಳ್ಬೇಕು, ನಮ್ಮ PRO ವಿಜಯಣ್ಣವರು. ಯಾಕಂದ್ರೆ ಅವರು ಹಳಬರು, ತುಂಬ ಎಷ್ಟು ನಮಗೆ ಸಹಕಾರ ಕೊಟ್ಟರು ಅಂದರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್ ಎಲ್ಲರಿಗೂ ಬಂದಿದ್ದಕ್ಕೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಹೋಗೊಟ್ಟು ನಮ್ಮ ಕೀರ್ತಿರಾಜ್ ಸರ್ ಮತ್ತು ನಮ್ಮ ಸಂಜಯ್ ಗೌಡರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿತ್ರಕ್ಕೆ. ಸರ್ ಸದಾ ಹೀಗೆ ನಮ್ಮ ಚಿತ್ರಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ನಮ್ಮಲ್ಲಿ ಕೇಳ್ಕೊತೀನಿ. ಈಗ